ಸುಭದ್ರ ಶಿಡ್ಲಘಟ್ಟ ನಿರ್ಮಾಣವೇ ನನ್ನ ಗುರಿ. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಪ್ರತಿಪಾದನೆ. ಶಿಡ್ಲಘಟ್ಟ ಭವಿಷ್ಯದಲ್ಲಿ ಒಂದು ಭದ್ರವಾದ ಹಾಗೂ ಸುಭದ್ರವಾದ ಶಿಡ್ಲಘಟ್ಟವನ್ನು ಕಟ್ಟುವುದು ನನ್ನ ಕನಸು. ಈ ನಿಟ್ಟಿನಲ್ಲಿ ಜನರ ಸಹಕಾರ ಮತ್ತು ನನ್ನ ಪ್ರಾಮಾಣಿಕ ಪ್ರಯತ್ನ ಸದಾ ಮುಂದುವರಿಯಲಿದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ತಿಳಿಸಿದರು. ತಾಲೂಕಿನ ದೇವರಮಳ್ಳೂರು ಪಂಚಾಯಿತಿ ವ್ಯಾಪ್ತಿಯ ಸೊನ್ನೇನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಆಗುತ್ತಿರುವ ಶ್ರೀ ಮಾರಮ್ಮ ದೇವಸ್ಥಾನದ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಜೀರ್ಣೋದ್ಧಾರ ಕಾರ್ಯಕ್ಕೆ ಆರ್ಥಿಕ ಧನ ಸಹಾಯ ವಿತರಿಸಿ ಅವರು ಮಾತನಾಡಿದರು. ಗ್ರಾಮದ ಜನರ ಕೃಷಿಯನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ. ಇಲ್ಲಿನ ಗ್ರಾಮಸ್ಥರು ನನಗೆ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅಪಾರ ಶಕ್ತಿ ತುಂಬುತ್ತಾ ಬಂದಿದ್ದಾರೆ. ದೇವಸ್ಥಾನದ ಕಾರ್ಯಕ್ಕೆ ಸಹಕಾರ ನೀಡುವಂತೆ ಗ್ರಾಮಸ್ಥರು ಕೋರಿದಾಗ ಅದರಲ್ಲಿ ಭಾಗಿಯಾಗುವುದು ನನ್ನ ಸೌಭಾಗ್ಯ ಎಂದು ಭಾವಿಸಿದೆ. ದೇವರ ಕೆಲಸದಲ್ಲಿ ಅಳಿಲು ಸೇವೆ ಮಾಡಲು ಸಿಕ್ಕ ಈ ಅವಕಾಶವನ್ನು ನಾನು ಧನ್ಯನಾಗಿದ್ದೇನೆ. ಶೀಘ್ರದಲ್ಲಿ ಮಾರಮ್ಮ ದೇವಸ್ಥಾನದ ಕೆಲಸ ಪೂರ್ಣಗೊಂಡು ಲೋಕಾರ್ಪಣೆಯಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಇಲ್ಲಿ ಗ್ರಾಮ ನಮ್ಮ ದೇವರಮಳ್ಳೂರು ಗ್ರಾಮ ಪಂಚಾಯತಿ ಬರುವಂಥ ಒಂದು ಮುಖ್ಯ ಗ್ರಾಮಗಳಲ್ಲಿ ಒಂದಾಗಿದ್ದು ಎಲ್ಲ ರೈತಾಪಿ ಬಂಧುಗಳು ಹೆಚ್ಚು ವ್ಯವಸಾಯ ನಂಬಿಕೊಂಡು ಜೀವನ ಮಾಡ್ತಾ ಇರುವಂಥ ಒಂದು ವಾತಾವರಣ. ನಮ್ಮ ಮುಖಂಡರು ನಿರಂಜನ ಸ್ವಾಮಿಗಳು ಮತ್ತು ನಮ್ಮೆಲ್ಲ ಯುವ ಸ್ನೇಹಿತರು ಸಾಕಷ್ಟು ನಮಗೆ ಇಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲನೂ ಸಹ ನಮಗೆ ಶಕ್ತಿ ತುಂಬುವಂಥ ರೀತಿಯಲ್ಲಿ ಸಹಕಾರ ಕೊಟ್ಕೊಂಡು ಬಂದಿರೋಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಗ್ರಾಮಸ್ಥರು ಹಿಂದಿನಿಂದಲೂ ಸಹ ಹೇಳ್ತಾ ಇದ್ದರು, ಸೊನ್ನೇನಹಳ್ಳಿ ಗ್ರಾಮದಲ್ಲಿ ತಮ್ಮಗಳ ಸಹಕಾರ ಈ ಥರ ದೇವಸ್ಥಾನಕ್ಕೆ ಏನಾದರೂ ತಾವು ಸಹಾಯ ಮಾಡಬೇಕಂತ ಈ ಸಂದರ್ಭ ನಮ್ಗೆ ಅವಕಾಶ ಬಂತು. ಹಾಗಾಗಿ ದೇವ್ರ ಕಾರ್ಯಕ್ಕೆ ನಮ್ಮದು ಒಂದು ಅಳಿಲು ಸೇವೆ ಅಂತೇಳಿ ಈ ಒಂದು ಸಹಕಾರನ ಕೊಟ್ಟಿರ್ತೀವಿ. ಮತ್ತು ಗ್ರಾಮನ ಸಹ ಮೂಲಭೂತವಾಗಿ ನೀನೆಲ್ಲ ಮಾಡೋಂಥದ್ದಾಗಬೇಕು. ಭವಿಷ್ಯದಲ್ಲಿ ಒಂದು ಬದ್ಧವಾದಂಥ ಭವಿಷ್ಯದ ಶಿಡ್ಲಘಟ್ಟನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಮತ್ತು ನನ್ನ ಪ್ರಯತ್ನ ಸಾಗ್ತದೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖ್ಯನ ಹೇಳಿ ಸೊನ್ನೇನಹಳ್ಳಿ ಗ್ರಾಮದ ಎಲ್ಲರಿಗೂ ಸಹ ಶುಭ ಕೋರಿ ಆ ಮಾರಮ್ಮನ ದೇವಸ್ಥಾನ ಶೀಘ್ರವಾಗಿ ಸಂಪೂರ್ಣವಾಗಿ ನಿರ್ಮಾಣ ಆಗಿ ಪ್ರತಿಷ್ಠಾಪನೆ ಆಗಿ ನಾವೆಲ್ಲರೂ ಸಹ ತಾಯಿ ದರ್ಶನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಒದಗಿ ಬರಲಿ ಅಂತೇಳಿ ನಾನು ದೇವರಲ್ಲೂ ಸಹ ಕೇಳಿಕೊಂಡು ಎಲ್ಲರಿಗೂ ಸಹ ಶುಭ ಕೋರಿ. ಗ್ರಾಮದ ಮುಖಂಡ ನಿರಂಜನ ಸ್ವಾಮಿ ಮಾತನಾಡಿ, ಸೊನ್ನೇನಹಳ್ಳಿಯ ಮಾರಮ್ಮ ದೇವಸ್ಥಾನವು ಸುಮಾರು 50 ವರ್ಷಗಳಷ್ಟು ಹಳೆಯದು. ಇಲ್ಲಿನ ಮರದ ಉತ್ಸವ ಮೂರ್ತಿಯು ಅತ್ಯಂತ ಶಿಥಿಲಾವಸ್ಥೆಯಲ್ಲಿದ್ದ ಕಾರಣ ಗ್ರಾಮದ ಹಿತದೃಷ್ಟಿಯಿಂದ ಹೊಸ ದೇಗುಲ ನಿರ್ಮಿಸಲು ಗ್ರಾಮಸ್ಥರೆಲ್ಲರೂ ನಿರ್ಧರಿಸಿದ್ದವು. ಈ ವಿಷಯವನ್ನು ಪುಟ್ಟು ಆಂಜನಪ್ಪನವರ ಗಮನಕ್ಕೆ ತಂದಾಗ ಅವರು ತಕ್ಷಣವೇ ಸ್ಪಂದಿಸಿ 1 ಲಕ್ಷ ರೂಪಾಯಿಗಳ ಧನ ಸಹಾಯ ನೀಡಿದ್ದಾರೆ. ಅವರ ಈ ಜನಪರ ಕಾಳಜಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಹೃತ್ಪೂರ್ವಕವಾಗಿ ಸ್ಮರಿಸಿದರು. ಗ್ರಾಮದ ಮಾರಮ್ಮ ದೇವಸ್ಥಾನ ತುಂಬ ಅನಾದಿ ಕಾಲದಿಂದ ಇತ್ತು. ಆ ದೇವಸ್ಥಾನ ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿತ್ತು. ಆಲ್ಮೋಸ್ಟ್ ಎಲ್ಲ ಬಿದ್ದೋಗಿತ್ತು. ಆ ಬಿದ್ದೋಗಿದ್ದಂಥ ದೇವಸ್ಥಾನನ ಗ್ರಾಮಕ್ಕೆ ಶ್ರೇಯಸ್ಸಲ್ಲ ಅಂತೇಳಿ ಗ್ರಾಮಸ್ಥರೆಲ್ಲ ಸೇರಿ ಸಣ್ಣದಾಗಿ ಒಂದು ದೇವಸ್ಥಾನ ಮಾಡೋಣ ಅಂತ ಈ ದೇವಸ್ಥಾನನ ಇಷ್ಟು ಮಟ್ಟಿಗೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಈ ಗ್ರಾಮ ದೇವಸ್ಥಾನದಲ್ಲಿ ಉತ್ಸವ ವಿಗ್ರಹ ಇತ್ತು, ಮರದ ಉತ್ಸವ ವಿಗ್ರಹ ಇತ್ತು. ಸುಮಾರು ಒಂದು 50-60 ವರ್ಷದ ವಿಗ್ರಹಗಳದು ಉತ್ಸವ ಮೂರ್ತಿಗಳು. ಅದು ಶಿಥಿಲ ಆಗ್ತಾ ಇದ್ದಿದ್ದರಿಂದ ಅದನ್ನು ಹೊಸದಾಗಿ ಮಾಡಬೇಕು ಅಂತ ನಾವು ಪ್ರಯತ್ನ ಪಟ್ಟಾಗ ಸಾಕಷ್ಟು ಹೊರೆ ಜಾಸ್ತಿ ಆಗ್ತಾ ಬಂತು. ಎಲ್ಲ ಗ್ರಾಮಸ್ಥರು ಕೈಯಿಂದ ಹಾಕಿ ಇಷ್ಟೆಲ್ಲ ಮಾಡಿ ತಿರುಗಿ ಅವರ ಹತ್ರೆಲ್ಲ ತಿರುಗಿ ಕಷ್ಟ ಆಗೋದು ಬೇಡ ಅಂತೇಳಿ ಈ ಬೇಸಿಗೆ ಕಾಲದಲ್ಲಿ ನೀರುಗಳಿಲ್ಲ, ರೈತರಿಗೆ ದುಡ್ಡಿನ ಸಂಕಷ್ಟಗಳಿರುವಾಗ ಪದೇ ಪದೇ ನಮ್ಮ ಗ್ರಾಮದ ರೈತರಿಗೆ ಬರ್ಡನ್ ಆಗೋದು ಬೇಡ ಅಂತೇಳಿ ನಾವು ಪುಟ್ಟಣ್ಣಂಗೆ ನಮಗೊಂಚೂರು ಧನ ಸಹಾಯ ಮಾಡಿ ಉತ್ಸವ ವಿಗ್ರಹ ರೆಡಿ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಅವ್ರು ಮನಸ್ಫೂರ್ತಿಯಾಗಿ 1 ಲಕ್ಷ ಕೊಡ್ತೀನಿ ಅಂತೇಳಿ ಒಪ್ಕೊಂಡು ಇವತ್ತಿನ ದಿವಸ ಗ್ರಾಮಸ್ಥರೆಲ್ಲರ ಮುಂದೆ ಆ 1 ಲಕ್ಷ ರೂಪಾಯಿನ ಅವರು ಕೊಡ್ತಾ ಇದ್ದಾರೆ. ಕೊಟ್ಟು ದೇವರು ಕಾಪಾಡಲಿ ಅಂತ ಕೋರ್ತಾ ದೇವರು ಇನ್ನೂ ಅವರಿಗೆ ಇನ್ನೂ ಮುಂದೆ ಮೇಲ್ ಬರಲಿ ಅಂತೇಳಿ ಅವಕಾಶ ಮಾಡಿಕೊಡೋಕ್ಕೆ ಭಗವಂತನ ಪ್ರಾರ್ಥಿಸ್ತಾ ಮಾರಮ್ಮ ಅವರಿಗೆ ಕರುಣಿಸ್ಲಿ ಅಂತ ಕೋರ್ಕೋತಾ ಈ ಗ್ರಾಮಸ್ಥರ ಮುಖಾಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಮುಖರಾದ ಅಶ್ವಥ್ ನಾರಾಯಣ ರೆಡ್ಡಿ, ಸೀತಾಳ್ಳಿ ಮಂಜುನಾಥ್, ಚೌಡರೆಡ್ಡಿ ಮಂಜುನಾಥ್, ತುಮ್ಮನಹಳ್ಳಿ ವೆಂಕಟೇಶ್, ತಲದೂರಿನಹಳ್ಳಿ ಮೂರ್ತಿ, ಬೂದಾಳ ವರದರಾಜ್, ತಾಲೂಕು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಸದಸ್ಯ ಬಳವನಹಳ್ಳಿ ಮೂರ್ತಿ, ದೇವರಮಳ್ಳೂರು ಶಶಿ, ಮುನೇಗೌಡ, ಸೊನ್ನೇನಹಳ್ಳಿ ಮೂರ್ತಿ ಹಾಗೂ ಗ್ರಾಮದ ಹಿರಿಯರು ಮತ್ತು ಯುವಕರು ಉಪಸ್ಥಿತರಿದ್ದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ನಾನು